ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಯಾರು ನನ್ನ ಚಾನಲ್ನ ನೋಡ್ದಲ್ಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಂದು ನಮ್ಮದು ಭೀಮನ ಅಮಾವಾಸ್ಯೆ ವಿಡಿಯೋ ಆಗಿರುತ್ತೆ, ಆಷಾಢದ ವಿಡಿಯೋ ಆಗಿರುತ್ತೆ. ಇದಕ್ಕೆಲ್ಲ ಹೇಗೆ ಪೂಜೆ ಮಾಡಬೇಕು ಆಷಾಢದಕ್ಕೆ, ಮತ್ತು ಶ್ರಾವಣ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಷಾಢ ಯಾವಾಗ ಎಂಡ್ ಆಗುತ್ತೆ ಅಂತ ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಆಷಾಢ ಬಂದುಬಿಟ್ಟು 24ಕ್ಕೆ 2:30ಗೆ ಸ್ಟಾರ್ಟ್ ಆಗುತ್ತೆ. ಭೀಮನ ಅಮಾವಾಸ್ಯೆ ಪೂಜೆ ಒಳ್ಳೆ ಟೈಮ್ ಅದು 2:30 ನೈಟ್, ಅಂದರೆ ಬೆಳಗಿನ ಜಾವ 2:30ಗೆ ಸ್ಟಾರ್ಟ್ ಆಗುತ್ತೆ. ಸೊ ಮುಗಿಯೋದು ಯಾವಾಗ ಅಂತಂದರೆ ಒಂದು ದಿನ ಫುಲ್ ಇರುತ್ತೆ. ಶುಕ್ರವಾರ ಆಷಾಢ ಮುಗಿಯುತ್ತೆ, ಲೈಕ್ ಅಮಾವಾಸ್ಯೆ ಆಷಾಢ ಮುಗಿಯುತ್ತೆ. ನೆಕ್ಸ್ಟ್ ಡೇ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಚಿಕನ್ ತಿನ್ನೋರೆಲ್ಲ ಚಿಕನ್ ಬಿಡಬೇಕಾಗುತ್ತೆ. ಸೊ ಆವಾಗ ಸ್ಟಾರ್ಟ್ ಆಗುತ್ತೆ. ಸೊ ಇದು ಭೀಮನ ಅಮಾವಾಸ್ಯೆಗೆ ಏನೆಲ್ಲ ಮಾಡ್ಕೋಬೇಕು, ಹೇಗೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಮದುವೆ ಆಗಿರೋರು ಮಾಡ್ಬೋದು, ಮದುವೆ ಆಗದೇ ಇರೋರು ಮಾಡ್ಬೋದು. ಇದು ಮದುವೆ ಆಗದೇ ಇರೋರು ಹೇಗೆ ಮಾಡ್ತಾರೆ ಅಂತ ಅಂದರೆ, ನಾವು ಸೇಮ್ ಪೂಜೆ ಥರ ಮಾಡಿಬಿಟ್ಟು, ನಾವು ಮದುವೆ ಆಗಿರೋರು ಏನು ಪೂಜೆ ಮಾಡ್ತೀವೋ ಅದನ್ನು ಮದುವೆ ಆಗದೆ ಇರೋರು ಪೂಜೆ ಮಾಡಿ ಆರ್ಕೆ ಕಟ್ಕೋಬೇಕಾಗುತ್ತೆ. ಬೇಗ ಮದುವೆ ಆಗುತ್ತೆ ಮತ್ತು ಒಳ್ಳೆ ಗಂಡನೂ ಸಿಗ್ತಾನೆ. ಸೊ ನೀವು ಇದನ್ನು ಈ ಪೂಜೆ ಮಾಡ್ಕೊಳ್ಳಿ. ಈಗ ಮದುವೆ ಆಗಿರೋರು ನಾರ್ಮಲಾಗಿ ಯಜಮಾನ್ರನ್ನ ನಾವು ಅಷ್ಟು ಬೇಗಲ್ಲ ಎಬ್ರಿಸೋಕ್ಕಾಗಲ್ಲ. 2:30-4 ಗಂಟೆಗೆಲ್ಲ ಎಬ್ರಿಸೋಕ್ಕಾಗಲ್ಲ. ಪಾಪ ಅವರು ಡ್ಯೂಟಿ ಮಾಡ್ಕೊಂಬಂದು ಮಲಗಿರ್ತಾರೆ. ಸೊ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. 10 ಗಂಟೆವರೆಗೂ ಟೈಮ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಲ್ ಯಾವಾಗ ನೀವು ಪೂಜೆ ಮಾಡ್ತೀರೋ 10 ಗಂಟೆ ಒಳಗಡೆ ಪೂಜೆ ಮಾಡಬೇಕಾಗುತ್ತೆ. ಸೊ ಒಂದು 8 ಗಂಟೆ 9 ಗಂಟೆಗೆ ಪೂಜೆ ಮಾಡಿದ್ರು ಇನ್ನೂ ಒಳ್ಳೇದು. ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೂ ಇನ್ನೂ ಒಳ್ಳೆಯದು. ಅದನ್ನು ಹೇಗೆ ಮಾಡೋದು, ವ್ರತ ಮಾಡ್ತಾರೆ. ಹೇಗೆ ಭೀಮನ ಅಮಾವಾಸ್ಯೆ ವ್ರತ ಮಾಡೋದು ಅಂತ ಅಂದರೆ, ಉಪವಾಸ ಇರ್ತಾರೆ ಒಬ್ರೊಬ್ರು ಉಪವಾಸ ಇರಲ್ಲ. ಅದು ನಿಮ್ಮ ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನಾದ್ರು ಮಾತ್ರೆ ತಗೋತಿದ್ರೆ ಬೇಡ, ಮಾಡೋಕ್ಕೆ ಹೋಗಬೇಡಿ. ಮಾತ್ರೆ ತಗೋತಿಲ್ಲ, ನಾನು ನಾರ್ಮಲಾಗಿ ಚೆನ್ನಾಗಿದ್ದೀನಿ, ನಾನು ಉಪವಾಸ ಮಾಡ್ಬೋದು, ನನಗೆ ಕೆಪಾಸಿಟಿ ಇದೆ, ಉಪವಾಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರೋಕ್ಕೆ ಕೆಪಾಸಿಟಿ ಇರುತ್ತೆ ಅಂತ ಅಂದರೆ ಯು ಕ್ಯಾನ್ ಡೂ ಇಟ್ ಉಪವಾಸ. ಇಲ್ಲ ಅಂತ ಅಂದರೆ ನೋ, ಬೇಡ. ಸೊ ಉಪವಾಸ ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಹೇಗೆಲ್ಲ ಪೂಜೆ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಬೇಗ ತಿಳ್ಕೊಂಬರೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವಾಗ ನಾನು ಹೇಗೆ ಪೂಜೆ ಮಾಡೋದು, ಏನೆಲ್ಲ ಬೇಕಾಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಫ್ರೆಂಡ್ ಕೇಳೋದು ಹೇಗೆ ಮಾಡೋದು ತಾನು ಅಂತ. ಸೊ ನಾನೊಂದು 2 ಇಯರ್ಸಿಂದ ಮಾಡ್ಕೊಂಬರ್ತಾ ಇದ್ದೀನಲ್ಲ, ನನಗೆ ಫಸ್ಟ್ ನಾರ್ಮಲಾಗಿ ನಾನು ಪೂಜೆ ಮಾಡ್ತಿದ್ದೆ. ಬಟ್ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಏನೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇದು ಥಿಂಕ್ ಮಾಡಿದೆ. ಸೊ ನಿಮಗೆ ಆ ವಿಡಿಯೋನ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ನಿಮ್ಮ ಹತ್ರ ಒಂದು ತಟ್ಟೆ ತೊಗೊಳ್ಳಿ. ಒಂದು ತಾಮ್ರ ಆದರೂ ಆಯಿತು, ಬೆಳ್ಳಿ ಆದರೂ ಆಯಿತು, ಒಂದು ನಾರ್ಮಲ್ ತಟ್ಟೆ ಆದರೂ ಆಯಿತು. ಅದಕ್ಕೆ ಒಂದು ಗ್ಲಾಸ್ ಅಕ್ಕಿ ಸುರ್ಕೋಬೇಕಾಗುತ್ತೆ. ನಾವು ಅಕ್ಕಿ 1 ಕಪ್ ಅಕ್ಕಿ ಬೇಕಾಗುತ್ತೆ. ಮತ್ತು ಜೋಡಿ ದೀಪ ಹಚ್ಚಬೇಕಾಗುತ್ತೆ. 2 ಜೋಡಿ ದೀಪ, ಸ್ವಲ್ಪ ಉದ್ದುದ್ದ ಇರಲಿ, ಕಂಬಗಳು ಉದ್ದುದ್ದ ಇರಲಿ. ಅದಕ್ಕೆ ನೀವು ಅಷ್ಟು ಕಂಬ ಕಟ್ಟಬೇಕಾಗುತ್ತೆ. 2ಕ್ಕೂ ಅಷ್ಟು ಕೊಂಬನ್ನ ಕಟ್ಟಬೇಕಾಗುತ್ತೆ. ಮತ್ತು ಹೂವನ್ನು ಕಟ್ಟಬೇಕಾಗುತ್ತೆ. ಸೊ ಸ್ವಲ್ಪ ಉದ್ದನೇ ಇರಲಿ ದೀಪ, ನಿಮಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಒಂದು ಗಣೇಶ ಇಲ್ದಿರೋರು ಏನು ಮಾಡಿ ಅಂತ ಅಂದರೆ, ಅಕ್ಕಿ ಹಿಟ್ಟು ಮತ್ತು ಅರಿಶಿನ ಮಾಡಿ ಗಣೇಶನ ಮಾಡಿ ಇಡಿ. ಮತ್ತು ಗರ್ಕೆ ಬೇಕಾಗುತ್ತೆ, 24 ಗರ್ಕೆ ಬೇಕಾಗುತ್ತೆ. ವಿಳೆದೆಲೆ ಬೇಕಾಗುತ್ತೆ. ಆ ವಿಳೆದೆಲೆಗೆ ಅರಿಶಿನ ಕುಂಕುಮ, ಆ ಕಡೆ 2 ವಿಳೆದೆಲೆ, ಈ ಕಡೆ 2 ವಿಳೆದೆಲೆ ಇಟ್ಬಿಟ್ಟು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಅದ್ರ ಮೇಲೆ ದೀಪ ಇಡಿ. ಅದಾಯಿತು. ನೆಕ್ಸ್ಟ್ ಅದಾದಮೇಲೆ ಅದು ಗೆಜ್ಜೆ ಬತ್ತಿ ಅಂತಾರಲ್ಲ, ಅದು ಕೂಡ ತೊಗೊಳ್ಳಿ. ಅದನ್ನು ಗಣೇಶನಿಗೆ ಸುತ್ತಾಕಬೇಕಾಗುತ್ತೆ. ಅದಾದಮೇಲೆ ನಾವು ಕೈಗೆ ನಾವು ಕಟ್ಕೊತೀವಲ್ಲ, ಅದನ್ನು ಕಂಕಣಕ್ಕೆ ನೀವು 9 ನಾಟ್ ಹಾಕಬೇಕಾಗತ್ತೆ. 9 ಗಂಟೆ ಹಾಕಬೇಕಾಗತ್ತೆ. 9 ಇಲ್ಲ 12 24 ಆ ಥರ ಗಂಟೆ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಹಣ್ಣು ಕಾಯಿ. ಮತ್ತು ನಾವು ನೈವೇದ್ಯಕ್ಕೆ ಏನಾದರೂ ಇಡಬೇಕಲ್ಲ, ಕಡಲೆಕಾಳು ಇವತ್ತು ನೈಟ್ ನೆನಾಕೊಂಬಿಟ್ಟು ಬೆಳಗ್ಗೆ ಬೇಕಾದ್ರೆ ಅದನ್ನೇ ಕಡಲೆಕಾಳೇ ಬೇಕಾದ್ರೆ ಇಟ್ಕೋಬೋದು. ಇಲ್ಲ ಬೇಡ ನಾವು ಸ್ವೀಟ್ ಮಾಡ್ತೀವಂದ್ರೆ ಯು ಕ್ಯಾನ್ ಪಾಯಸ ಮಾಡ್ಕೋಬೋದು. ಬೆಸ್ಟು ಮೊಸರನ್ನ ಮಾಡಿಬಿಟ್ಟು ದೇವ್ರಿಗೆ ಇಡಿ. ಯಾಕೆಂದರೆ ಶಿವ ಪಾರ್ವತಿ ಅವತ್ತು ಇದು ಮದುವೆ ಆಗಿದ್ದು ಸಮಥಿಂಗ್ ಏನು ಅಂತ ನನಗೆ ಸರಿಯಾಗಿ ಅದು ಗೊತ್ತಿಲ್ಲ. ಸೊ ಶಿವ ಪಾರ್ವತಿದು ಹಬ್ಬ ಅವತ್ತು, ಅದಕ್ಕೋಸ್ಕರ ನೀವು ಸ್ವಲ್ಪ ಮೊಸರನ್ನ ನೈವೇದ್ಯಕ್ಕೆ ಮಾಡಿಡಿ. ಅದೆಲ್ಲ ಆದಮೇಲೆ ಒಂದು ಸೇಮ್ ಒಂದು 2 ದೀಪ ಇಡ್ತೀರಲ್ಲ, ದೇವ್ರ ಮನೆಗೆ 2 ದೀಪ ನಾರ್ಮಲಾಗಿ ಇಡ್ತೀರ. ಇಲ್ಲ ಕಾಮಾಕ್ಷಿ ದೀಪ ಹಚ್ಚೋರು ಕಾಮಾಕ್ಷಿ ದೀಪ ಇಡ್ತೀರಲ್ಲ, 3 ದೀಪ ಹಾಕಿರ್ತೀರ. ಸೊ ಅಲ್ಲಿಗೆ 5 ದೀಪ ಆಗುತ್ತೆ. 5 ದೀಪ ಹಚ್ಚಿದ್ರೆ ಇನ್ನೂ ಒಳ್ಳೆಯದೇನೆ. ಅದು 2 ದೀಪ ಮತ್ತು ಇದು 3 ದೀಪ ಹಚ್ಚಿರಿ. ಅದಾದಮೇಲೆ ನಿಮ್ಮ ಹತ್ರ ಫೋಟೋ ಇದ್ದರೆ, ಶಿವ ಪಾರ್ವತಿ ಫೋಟೋ ಇದ್ದರೆ ಇಡಿ, ಇಲ್ಲ ಅಂದರೂ ಪರವಾಗಿಲ್ಲ. ದೀಪ ಇಕ್ಕಿರ್ತಿರಲ್ಲ ಪರವಾಗಿಲ್ಲ. ಸಾಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಏನಿದೆಯೋ, ಎಷ್ಟು ನಿಮ್ಮ ಅನುಕೂಲಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿ. ಶಿವ ಪಾರ್ವತಿ ಫೋಟೋ ಇದ್ದರೆ ಅದನ್ನು ಬ್ಯಾಕ್ ಸೈಡ್ ಇಡಿ. ನೀವು ಏನು ಪೂಜೆ ಮಾಡ್ತೀವಿ ತಟ್ಟೆಯಿಂದ ಇಡಿ. ಆಮೇಲೆ ತಟ್ಟೆ ಇಡಬೇಕಾದ್ರೆ ಅದಕ್ಕೆ ಒಂದು ಪೀಠ ಇಡಿ. ಒಂದು ಪೀಠ ಇಟ್ಕೊಂಬಿಟ್ಟು ಅದ್ರ ಮೇಲೆ ತಟ್ಟೆ ಇಡಬೇಕಾಗುತ್ತೆ. ಸೊ ಈ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಮತ್ತು ಪತ್ರೆ ಬೇಕಾಗುತ್ತೆ.
ಗರಿಕೆ ಬೇಕಾಗುತ್ತೆ. 24 ಇಲ್ಲ 21 ಗರಿಕೆ ಬೇಕಾಗುತ್ತೆ. ಯಾಕಂದರೆ ಗಣೇಶನಿಗೆ ಫೇವ್ರೆಟ್ ಗರಿಕೆ. ಕಡಲೆಕಾಳು ಇಡ್ಬೋದು, ನಾನು ಮೊಸರನ್ನ ಮಾಡ್ತೀನಿ ಬಿಕಾಸ್ ನನಗೆ ಅದು ಈಸಿ. ಕಡಲೆಕಾಳು ಮಾಡ್ಬೋದು, ಬಟ್ ಮೊಸರನ್ನ ಮಾಡಿರ್ತೀನಿ. ನಾನು ಗರಿಕೆ ಕೂಡ ತೊಗೊಂಬರ್ಬೇಕು. ಮತ್ತು ಇದು ಯಾವುದೂ ಇಲ್ಲದೆ ಇರೋರು, ಮತ್ತು ಸ್ಟೀಲ್ ಪ್ಲೇಟಲ್ಲಂತೂ ಇಡೋಕ್ಕೆ ಹೋಗಬೇಡಿ. ಅಕ್ಕಿನ ಸ್ಟೀಲ್ ಪ್ಲೇಟಲ್ಲಿ ಯಾರು ಇಡಲ್ಲ, ನೀವು ಇಡೋಕ್ಕೆ ಹೋಗಬೇಡಿ. ಅದ್ರ ಬದಲು ಅಡಿಕೆ ಪಟ್ಟೆ ಅಂತಾರಲ್ಲ, ಅಡಿಕೆ ಪಟ್ಟೆಲ್ಲ ಇಡಿ. ಇಲ್ಲಾಂದರೆ ಮುತ್ತುದೆಲೆ, ಇಲ್ಲೆಲ್ಲೂ ಬೆಂಗಳೂರು ಸ್ವಲ್ಪ ಸಿಗಲ್ಲ, ಬಾಳೆದೆಲೆ ಸಿಗುತ್ತೆ. ಅಕಸ್ಮಾತ್ ಬಾಳೆದೆಲೆನೂ ಸಿಕ್ಕಿಲ್ಲ ಅಂತ ಅಂದರೆ ನೀವು ಪ್ಲೇಟಲ್ಲಿ ಇಡ್ಬೋದು. ಅದು ಅಡಿಕೆ ಪಟ್ಟೆಯಲ್ಲಿ ಇಡ್ಬೋದು, ನೋ ಪ್ರಾಬ್ಲಮ್. ಬೆಳ್ಳಿ ಇಟ್ಟರು ಇನ್ನೂ ತುಂಬ ಒಳ್ಳೆಯದು. ಬೆಳ್ಳಿ ಇಲ್ಲ ಅನ್ನೋರು ಅಡಿಕೆ ಪಟ್ಟೆಯಲ್ಲಿ ಇಡಬೇಕಾಗುತ್ತೆ. ನಾನು ಅಡಿಕೆ ಪಟ್ಟೆಲ್ಲೇ ಇಡ್ತೀನಿ. ಅದೆಲ್ಲ ಆದಮೇಲೆ ಆ ದೀಪನ ರಾತ್ರಿವರೆಗೂ ಉರಿಬೇಕಂತ ಏನಿಲ್ಲ. ಅದು ಎಣ್ಣೆ ನೀವು ಎಷ್ಟು ಬಿಟ್ಟಿರ್ತೀರೋ ಅಷ್ಟು ಉರಿದ್ರೆ ಸಾಕಾಗುತ್ತೆ. ಆಮೇಲೆ ಅದನ್ನು ರಾತ್ರಿ ನೀವು 9 ಗಂಟೆಗೆ ಕರೆಕ್ಟಾಗಿ 9 or 8:30 ಒಳಗಡೆ ನೀವು ಅದನ್ನು ಅದು ಕೆಮ್ಮು ನೀರು ಮಾಡ್ಕೊಂಬಿಟ್ಟು ದೃಷ್ಟಿ ತೆಗಿಬೇಕಾಗುತ್ತೆ. ದೃಷ್ಟಿ ತೆಗೆದು ಅದನ್ನು ಚೆಲ್ಲಬೇಕಾಗುತ್ತೆ. ಸೊ ಈ ಮಧ್ಯದಲ್ಲಿ ಏನು ಮಾಡಬೇಕು ಅಂದರೆ, ಗಂಡ ಹೆಂಡ್ತಿರು ಮನೆಯಲ್ಲಿ ಅದನ್ನು ಏನು ಮಹಾಮಂಗಳಾರತಿ ಮಾಡ್ತಿರಲ್ಲ, ಪೂಜೆ ಎಲ್ಲ ಆದಮೇಲೆ ಏನು ಮಹಾಮಂಗಳಾರತಿ ಮಾಡ್ತಿರಲ್ಲ, ಇಬ್ಬರು ಗಂಡ ಹೆಂಡ್ತಿ ಇಬ್ಬರೂ ಸೇರಿ ಸಾಧ್ಯ ಆದರೆ ಒಂದು 8 ಗಂಟೆ ಅಷ್ಟರಲ್ಲಿ ಸಾಧ್ಯ ಆಯಿತು ಅಂದರೆ ನೀವು ಇಬ್ಬರೂ ಸೇರಿ ಮಂಗಳಾರತಿ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಮನೆಯಲ್ಲಿ ಗಂಡಸರು ಪೂಜೆ ಮಾಡಿದ್ರೆ, ಹೆಂಗಸರು ನಾವೇನು ಪೂಜೆ ಮಾಡ್ತೀವೋ ಗಂಡಸರು ಪೂಜೆ ಮಾಡಿದ್ರೆ 100ಕ್ಕೆ 100 ಫಲ ಸಿಗುತ್ತಂತೆ. ಹೆಂಗಸರು ಪೂಜೆ ಮಾಡಿದ್ರೆ ಅದಕ್ಕೆ 50% ಫಲ ಸಿಗುತ್ತಂತೆ. ಯಾಕೆ ಈ ಥರ ಅಂತ ಗೊತ್ತಿಲ್ಲ. ಯಾಕೆ ಹೆಣ್ಮಕ್ಳು ಪೂಜೆ ಮಾಡೋದು ಒಂದೇ, ಗಂಡು ಮಕ್ಳು ಪೂಜೆ ಅದೆಲ್ಲ ಆದಮೇಲೆ ನೀವೇನು ಮಾಡಬೇಕು ಅಂತಂದರೆ, ಫಸ್ಟು ನಾವು ದೇವ್ರ ಪೂಜೆ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾವು ಗಂಡು ಪೂಜೆ ಮಾಡಬೇಕಾಗುತ್ತೆ. ನಾವು ಗಂಡನ ಪೂಜೆ ಮಾಡ್ಬೇಕಾದ್ರೆ ಕುಂಕುಮನ ದೇವ್ರಿಗೆ ಇಟ್ಟಿರೋದನ್ನ ಇಡಬಾರ್ದು. ಬೇಕಾದ್ರೆ ನೀವು ಅದನ್ನು ಸ್ವಲ್ಪ ತಗೊಂಡ್ಬಿಟ್ಟು ಬೇಕಾದ್ರೆ ಇಡಿ, ದೇವ್ರಿಗೆ ಅವ್ರ ಕಾಲಿಗೆ ಇಟ್ಬಿಟ್ಟು ಮತ್ತೆ ದೇವರಿಗೆ ಅದನ್ನು ನಾವು ಯೂಸ್ ಮಾಡಬಾರ್ದು. ಬೇಕಾದ್ರೆ ಬೇರೆ ಕಪ್ಪಗಾದ್ರೂ ಆಗಲಿ ಬೇರೆ ಇದಕ್ಕಾದ್ರೂ ಆಗಲಿ ಹಾಕೊಂಡ್ಬಿಟ್ಟು ಅವರಿಗೆ ನಾವು ಪೂಜೆ ಮಾಡಬೇಕಾಗುತ್ತೆ. ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ನಾವೇನು ಮಾಡಬೇಕು ಅಂತಂದರೆ ದೇವಸ್ಥಾನಕ್ಕೆ, ಮೇನ್ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಏನು ಪೂಜೆ ಮಾಡಿರ್ತೀವಲ್ಲ ಅದು ಮುಗೀತು, ಮನೇಲಿ ಏನು ಮಾಡಿರ್ತೀವಿ ಅದು, ಮತ್ತು ನೈವೇದ್ಯ ಏನು ಇಟ್ಟಿರ್ತೀರೋ ಅದನ್ನು ರಾತ್ರಿವರೆಗೂ ಬಿಡಬೇಡಿ. ಪೂಜೆ ಆಗಿಷ್ಟಕ್ನ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಬಿಟ್ಟು ಎತ್ಕೊಂಡು ಮನೇಲಿ ಇರ್ತಿರಲ್ಲ ಮಕ್ಕಳು, ಗಂಡ ಹೆಂಡ್ತಿ ಮತ್ತು ಅತ್ತೆ ಮಾವ ಅವ್ರಿಗೆಲ್ಲ ಕೊಟ್ಕೊಂಡು ತಿನ್ನಿ. ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ನೈಟ್ವರೆಗೂ ಇಟ್ಟಿದ್ರೆ. ಈ ರೀತಿ ಉಪವಾಸ. ಇನ್ನೊಂದು ಏನು ಅಂದರೆ, ಉಪವಾಸ ಮಾಡೋರು ನೀವು ಬೆಳಗ್ಗೆ ಏನು ಮಾಡ್ತೀರೋ ನೈಟ್ ಬೇಕಾದ್ರೆ ತಿನ್ಕೋಬೋದು. ಬೆಳಗ್ಗೆ ಹಣ್ಣು ಹಾಲು ಈ ಥರ ಏನಾದರೂ ನಾವು ಬೇಯಿಸಿರಲ್ವಲ್ಲ ಅದನ್ನು ಬೇಕಾದ್ರೆ ತಿನ್ಕೋಬೋದು. ಹಾಲು, ಬಾಳೆಹಣ್ಣು ಮತ್ತು ಆ್ಯಪಲ್ ಈ ಥರ ತಿನ್ಬೋದೇ ಹೊರತು ಈ ನಾವೇನು ಕುಕ್ ಮಾಡಿರ್ತೀವೋ ಅದನ್ನು ತಿನ್ನಬಾರ್ದು. ರಾ ಕುಕ್ ತಿನ್ಬೋದು, ನಾವೇನು ಬೇಯಿಸಿರ್ತೀವೋ ಅದನ್ನು ತಿನ್ನಬಾರ್ದು. ಸೊ ಇಷ್ಟು ನನಗೇನು ಗೊತ್ತು ಇಷ್ಟು ಹೇಳಿದ್ದೀನಿ. ಇನ್ನು ಮದುವೆ ಆಗದೇ ಇರ್ತಾರಲ್ಲ ಅವರು ಸೇಮ್ ಇದನ್ನೇ ಪೂಜೆ ಮಾಡ್ಕೋಬೇಕಾಗುತ್ತೆ. ನನ್ನ ಕೈಲಾದರೆ ವಿಡಿಯೋನ ಒಂದು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಹೇಗೆ ಮಾಡ್ಕೋಬೇಕು ಅಂತೇಳಿ. ಇಲ್ಲ ಸೆಂಟ್ರಲ್ ಬರುತ್ತೆ, ಇಲ್ಲಾಂದರೆ ಎಂಡಲ್ಲಿ ಬರುತ್ತೆ. ಮದುವೆ ಆಗದೆ ಇರೋರು ಕೂಡ ಪೂಜೆ ಮಾಡಿಕೊಂಡ್ರೆ ಈ ಥರನೇ ಪೂಜೆ ಮಾಡ್ಕೊಂಡು ರಥ ಅದನ್ನು ಕಟ್ಕೋಬೇಕಾಗುತ್ತೆ, ಅರ್ಕೆ ಕಟ್ಕೋಬೇಕಾಗುತ್ತೆ. ನನಗೆ ಒಳ್ಳೆ ಗಂಡ ಸಿಕ್ಕಿದ್ರೆ ಬೇಗ ಮದುವೆ ಆದರೆ ನೆಕ್ಸ್ಟ್ ವರ್ಷ ಇನ್ನೂ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡ್ತೀನಪ್ಪ ದೇವ್ರು ಅಂತ ಹೇಳಿ ಅರ್ಕೆ ಕಟ್ಕೋಬೇಕಾಗುತ್ತೆ. ಸೊ ಇಷ್ಟು ಪೂಜೆ. ಇವಾಗ ನಾನು ಹೋಗ್ಬಿಟ್ಟು ತೊಗೊಂಬರ್ಬೇಕು ಐಟಮ್ಸ್ ಎಲ್ಲ. ಆಲ್ಮೋಸ್ಟ್ ಆಲ್ ನನ್ನ ಹತ್ರ ಇದೆ. ಹಣ್ಣು ತರಬೇಕು ಮತ್ತು ಗಣೇಶ ಇಲ್ಲ. ಸೊ ಗಣೇಶ ಇಲ್ಲ ಅಂದ್ರೂ ನಂಗೆ ಪರವಾಗಿಲ್ಲ. ಅದು ಏನು ಅಕ್ಕಿ ಹಿಟ್ಟು ಮತ್ತು ಅರಿಶಿನ ಪುಡಿಲಿ ನಾನು ಮಾಡ್ಕೊಂಡ್ಬಿಡ್ತೀನಿ. ವಿಳ್ಯದೆಲೆ ತರಬೇಕು. ಸೊ ಅಡಿಕೆ ಇಲ್ಲ, ವಿಳ್ಯದೆಲೆ, ಬರೀ ವಿಳ್ಯದೆಲೆ ಇಷ್ಟ ಆಗಿರುತ್ತೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ಜಾಸ್ತಿ ಸಾಲ ಮಾಡ್ಕೊಂಡಾಗಲಿ ನಾವು ಅವ್ರು ಮಾಡ್ತಾರಪ್ಪ ಇವ್ರು ಮಾಡ್ತಾರಪ್ಪ ಅಂತಿಲ್ಲ. ನಮ್ಮ ಮನಸ್ಸಿಗೆ ಏನು ಖುಷಿ ಆಗುತ್ತೆ, ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ. ಈಗ ಅವ್ರೇನೋ ಚಿನ್ನ ತಟ್ಟೆಲಿ ತೊಳಿತಾರೆ, ನಾವು ತೊಳೆಯೋಕ್ಕಾಗುತ್ತಾ? ಹೃದಯವು ಬೆಳಗಲು ಬದುಕದು ಮಿನುಗಲು ಸತಿ ಮನಸ್ಸುಂದೇ ಜ್ಯೋತಿ. ಕರೆದರೆ ಚೈತ್ರವ ನೆನೆದರೆ ಸ್ವರ್ಗವ ಪಡೆಯಲು ಸತಿಯೇ ಸ್ಫೂರ್ತಿ. ಪತಿಯೇ ದೈವವು ಎನ್ನುವ ಜೀವವು 7 ಹೆಜ್ಜೆಗಳ ತ್ಯಾಗ ಪ್ರೀತಿಗಳ ಮೆರೆಯುವ ಸತಿಮನಿ ದೇವತೆಗೆ ಸಮ. ಎಸ್, ಬೇರೆ ತಟ್ಟೆಲಿ ತೊಳಿತಿದ್ದಾರೆ, ನಾವು ಅಡಿಕೆ ಪಟ್ಟೆಲಿ ತೊಳಿತೀವಿ, ಅವರು ಆ ತಟ್ಟೆಲಿ ತೊಳಿತಾರೆ ಅಂತ ಫೀಲ್ ಮಾಡ್ಕೋಬಾರ್ದು. ದೇವ್ರು ನಮ್ಗೆ ಏನು ಕೊಟ್ಟಿರ್ತಾನೋ ಅದರನ್ನೇ ಸಮಾಧಾನ ಮಾಡಿಕೊಂಡು ಶಾಂತಿಯಾಗಿ ಖುಷಿಯಾಗಿರಬೇಕು. ಒಬ್ಬೊಬ್ರಿಗೆ ಪಾಪ ಅದು ಇರಲ್ಲ. ನಮಗೆ ಏನಿದೆಯೋ ಅಟ್ಲೀಸ್ಟ್ ನಮಗೆ 3 ಅನ್ನ ಸಿಗ್ತಿದೆ, ಪಾಪ ಬೇರೆಯವ್ರಿಗೆ ಅದು ಸಿಗಲ್ಲ. ಊಟಕ್ಕೋಸ್ಕರ ಪಾಪ ಅಲ್ದಾಡ್ತಾರೆ. ನಮಗೆ ಅಟ್ಲೀಸ್ಟ್ 3 ಟೈಮ್ ಅನ್ನ ಸಿಗುತ್ತೆ, ಊಟ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಸೊ ನಮ್ಗೆ ಏನು ಸಿಕ್ಕಿದೆಯೋ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ದೇವ್ರಿಗೆ ಅಪ್ಪ ಇನ್ನೂ ಚೆನ್ನಾಗಿಕ್ಕಿರಪ್ಪ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲನೂ ಖುಷಿ ಪಡಬೇಕು. ಇಷ್ಟ ಆಗಿತ್ತು ಭೀಮನ ಅಮಾವಾಸ್ಯೆಯ ಇನ್ಫಾರ್ಮೇಷನ್ ವಿಡಿಯೋ. ಇನ್ನು ಭೀಮನ ಅಮಾವಾಸ್ಯೆ ಮುಗಿದ್ರೆ ಆಷಾಢ ಮುಗೀತು, ಶ್ರಾವಣ ಸ್ಟಾರ್ಟ್.
ಶನಿವಾರ ಶ್ರಾವಣ ಸ್ಟಾರ್ಟ್ ಆಗುತ್ತೆ, 4 ವಾರ ಇರುತ್ತೆ ಶ್ರಾವಣ, 4 ವಾರ ಒಂದು 4 ವಾರ ಶ್ರಾವಣ ಇರುತ್ತೆ. ಸೊ 4 ವಾರ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಇನ್ನು ಚಿಕನ್ ತಿನ್ನೋರು ಮಟನ್ ತಿನ್ನೋರು ಎಲ್ಲ ಬಿಡಬೇಕಾಗುತ್ತೆ. ನಾನು ಚಿಕನ್ ಮಟನ್ ಎಲ್ಲ ಬಿಡಬೇಕಾಗತ್ತೆ. ಇಷ್ಟೆಲ್ಲ ಆಯಿತು. ಅಮಾವಾಸ್ಯೆ ಅಲ್ವಾ, ಸೊ ಬಂಡಿ ಮಕ್ಕಳಮ್ಮಗೆ ಹೋದ್ರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಅಮಾವಾಸ್ಯೆಗೆ ಹೋಗಿ ಅಲ್ಲಿ ತಡೆ ಓಡಿಸ್ಕೊಂಡು ದೇವ್ರಿಗೊಂದು ಕೈ ಮುಕ್ಕೊಂಡು ಬರ್ಬೋದು. ಇಲ್ಲ ಶಿವಪಾರ್ವತಿ ದೇವಸ್ಥಾನಕ್ಕೆ ಹೋದ್ರೆ ಇನ್ನೂ ಒಳ್ಳೆಯದು, ಶಿವನ ದೇವಸ್ಥಾನಕ್ಕೆ ಹೋದ್ರೆ ಇನ್ನೂ ಒಳ್ಳೆಯದು. ಅಕ್ಕಪಕ್ಕ ಎಲ್ಲೆಲ್ಲಿದೆ ನೋಡಿಕೊಂಡು ಈ ದೇವಸ್ಥಾನಕ್ಕೆ ಹೋಗಿ. ಸೊ ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ವಿಡಿಯೋನ ಎಲ್ಲ ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ, ಮುಂದೆ ಹಾಕ್ತೀನೋ ಇಲ್ಲ ಹಿಂದೆ ಹಾಕ್ತೀನೋ ಅಂತ ಗೊತ್ತಿಲ್ಲ, ಹೇಗೆ ಪೂಜೆ ಮಾಡೋದು ಅಂತ. ಸೊ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ತನಗುಣ ಕ್ಲಾಕ್ಸ್ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಗಂಡನ ಕಾಲು ಪೂಜೆ ಹೇಗೆ ಮಾಡ್ತೀನಿ ಅಂತ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ. ಅಷ್ಟು ಬೇಗ ಎಲ್ಲ ಇದು ನಾನು ವಿಡಿಯೋ ಮಾಡೋದಕ್ಕಾಗಲ್ಲ. ಇನ್ ಕೇಸ್ ಕ್ಯಾಪ್ಚರ್ ಅಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದರೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ತನಗುಣ ಕ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.